ಸೊ ಈಗ ನೋಡ್ಬೋದು ಟೈಮ್ ನಮ್ಗೆ 6:30 ಆಗ್ಯದ. ನಾವೀಗ ಆಲ್ರೆಡಿ ರೆಡಿ ಆಗೀವಿ. ಸೊ ದರ್ಶನಕ್ಕೆ ಹೋಗ್ಬೇಕು. ಇವೆಲ್ಲ ಈ ಥರ ಏನೋ ಇಲ್ಲೇ ಅವ ಎಲ್ಲಷ್ಟು ಫ್ಯಾನಿನ ಗಾಳಿ ಸಲಕ್ಕಿದಿಟ್ಟಿವಿ. ಸೊ ಈಗ ದರ್ಶನ ಮಾಡ್ಕೊತೀವಿ. ಎಷ್ಟಾಗುತ್ತೆ ಏನೆಲ್ಲ ಗೊತ್ತಿಲ್ಲ ನನಗೆ ಟೈಮ್. ಸೊ ಹೋದ್ವಿ ಅಂದರೆ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಆಗ್ತೀನಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಸಿ ಯು ಸೂನ್. ಸೊ ಇದು ಚೆಕಿಂಗ್ ಪಾಯಿಂಟ್ ಅದ. ಇಲ್ಲಿ 6:30 ಆಗ್ಯದ. ಸೊ ಈ ಥರ ಎಲ್ಲ ಲೈನ್ ಅದ. ಏನಿಲ್ಲ ಅಂದ್ರೆ ಒಂದು 2-3 ಅವರ್ ಬೇಕಂತಿಲ್ಲಿ ನೋಡ್ಬೋದು. ಇಲ್ಲಿ ಇದರ ಪಬ್ಲಿಕ್ ಇದೆಲ್ಲ. ಇಲ್ಲಿ ನಮ್ಗೆ ಒಳಗೆ ಫೋನ್ ಅಂತ ಅಲೋ ಇರಲಿಲ್ಲ. ಸೊ ಹಂಗಾಗಿ ದರ್ಶನ ಜಲ್ದಿ ಆಯಿತು. ಬಟ್ ಇವರು 4 ಜನ ಇದ್ರು ನನಗೆ ಕೂಡ ಅವ್ರ ಸಲಕ್ಕೆ ವೇಟ್ ಮಾಡಿ ಇಷ್ಟೊತ್ತಾಯ್ತು ನನಗೆ. ಸೊ ಇಲ್ಲಿಂದ ವಾಪಸ್ ದರ್ಶನ ಮುಗಿಸ್ಕೊಂಡು ನಾವು ಹೋಗ್ತಿದ್ವಿ ದ್ವಾರಕಾ ಕಡೆಗೆ. ಸೊ ಸಿಗಮಂತ. ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಸಿ ಯು. ಸೊ ಇದು ನೋಡ್ರಿ ನಮ್ದು ಸೋಮನಾಥ್ ಟೆಂಪಲ್ ಇದೆ. ಹಿಂದಿಂದ ಬ್ಯಾಕ್ ಸೈಡ್ ಗೇಟಿಂದ ಇದೆ. ಬಟ್ ನಂದು ರೂಮು ಇಲ್ಲೇ ಸನಿ ಅದ. ಸೊ ಇಷ್ಟೊತ್ತು ಇಲ್ಲಿ ದರ್ಶನ ಮಾಡ್ಕೊಂಬಂದು ಒಂದು 15-20 ನಿಮಿಷದಾಗ ಆಯ್ತು ನನ್ನ ದರ್ಶನ. ಬೆಳಗ್ಗೆ ಜಲ್ದಿ ಹೋಗಿದ್ದೆ ಅಂತೇಳಿ. ಸೊ ಇಲ್ಲಿಂದ ವಾಪಸ್ಸು ಈ ಹೋಟೆಲ್ ಬಾಜುಯಿಂದ ನಮ್ಮದು ರೂಮ್ ಅದ. ಸೊ ಅಲ್ಲಿ ಹೋಗಿ ಚೆಕ್ಔಟ್ ಆಗಿ ಇದಕ್ಕೆ ಹೋಗ್ಬೇಕು. ಸೊ ಸಿಗಮ್ಮ. ಸೊ ಈಗ ಇದು ಆಲ್ಮೋಸ್ಟ್ 10 ಮಿನಿಟ್ ಆಗ್ಯದ. ಇದು ನಂದು ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡೀನಿ ಜಸ್ಟ್. ಇದು ಯಾವುದೋ ಕೃಪಾ ಅಂತ. ಸೊ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡೋಕೆ ನಿಂದಿರ್ತೀನಿ. ಬ್ರೇಕ್ಫಾಸ್ಟ್ನಿಗೆ ಏನದಪ್ಪ ಅಂತಂದರೆ ಬರೀ ಜಸ್ಟ್ ನಂದೀಗ ಆಲೂ ಪರೋಟ ಅಂತ. ಅದು ಬಿಟ್ಟರೆ ಅದೇನೊಂದು ಯಾವುದೋ ಹೇಳಿದ್ರು ಅವರು. ಸೊ ಅದಿಷ್ಟು ನನಗದು ಇದಿಲ್ಲ ಅಂತ ಹೇಳಿಸಿಂದ ಸೊ ತೊಗೊಲಾಗಿನಿ. ಸೊ ನಾನು ತೊಗೊಂಡಿನಿ ಬರೀ ಜಸ್ಟ್ ಆಲೂ ಪರೋಟ. ಅದಾದಮೇಲೆ ಒಂದು ಸ್ವಲ್ಪ ಹೆವಿ ಇದಲ್ಲತ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಬಿಸಿಲಾದ ಒಂದು ಸ್ವಲ್ಪ ಇಲ್ಲಿ ನಿಂತ್ಕೊಂಡು ಇದು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ವೇಟ್ ಮಾಡ್ಲಾತೀನಿ. ನೋಡೋಣ ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಮಂತ. ಸೊ ಬಾಯ್ ಆ್ಯಂಡ್ ಸಿ ಯು ಸೂನ್. ಸೊ ಈಗ ಇಲ್ಲಿಂದ ಟೈಮ್ ಎಕ್ಸಾಕ್ಟ್ 12 ಆಗ್ಯದ. ನೋಡ್ಬೋದು ಇದು ಒಂದು ಲೈಕ್ ಸೀ ಸೈಡ್ ನಿಂದಿರ್ತೀನಿ. ಮಸ್ತ್ ಅದ ಹೈವೇ ಅಂತ. ಸೊ ಇಲ್ಲಿಂದ ವಾಪಸ್ ಪೋರ್ಬಂದರ್ ಒಂದು 20 ಕಿಲೋಮೀಟ್ರ್ ಅದ. ಲೈಕ್ ನಮ್ಮ ನೇಷನ್, ಫಾದರ್ ಆಫ್ ದ ನೇಷನ್ ಗಾಂಧಿ ಮುತ್ತಂದು ಊರಿದೆ ಪೋರ್ಬಂದರ್. ಸೊ ಇಲ್ಲಿ ಬಂದೀವಿ. ಇಲ್ಲೆಲ್ಲ ಈ ಥರ ಅದೆಲ್ಲ ವ್ಯೂ. ಬಟ್ ಒಳ್ಳೆಯ ರೋಡ್. ಸೊ ನೋಡೋಣ ದ್ವಾರಕಾ ಮತ್ತು ನಾಗೇಶ್ವರಿ ಎರಡು ಮುಗಿಸ್ಬೇಕು. ಎಂಟೈರಿಂಗ್ ಕಾಸ್ಟ್ ಹೋಗೋದದ. ಸೊ ಸಿ ಯು ಸೂನ್ ಆ್ಯಂಡ್ ಬಾಯ್. ಸೊ ಇಲ್ಲಿ ನೋಡ್ಬೋದು 12:45. ಹೆವಿ ಅಂದರೆ ಹೆವಿ ನಿದ್ದೆ ಬರ್ಲಾಕತ್ತದ. ಸೊ ಹಂಗಾಗಿ ಒಂದು ಸ್ವಲ್ಪ ಏನಾದರೂ ಟೀ ಅಥವಾ ಏನಾದ್ರು ಕುಡ್ದು ಇಲ್ಲಿಂದ ರೈಡ್ ಮಾಡ್ಬೇಕಂತದ. ಸೊ ಇನ್ನೂ ಇಲ್ಲಿಂದ 65 ಕಿಲೋಮೀಟ್ರ್ ಅದ ನಮಗೆ ದ್ವಾರಕಾ. ಬಟ್ ಹೈವೇನೇ ಅದ. ಬಟ್ ಹೆವಿ ನಿದ್ದೆ ಬರ್ಲತ್ತದ. ಆ್ಯಕ್ಚುಲಿ ಒಂದು ನಿದ್ದೆ ಬರಕತ್ತಂದ್ರೂ ಕಂಟ್ರೋಲ್ ಮಾಡಿ ಒಂದು 25-30 ಕಿಲೋಮೀಟ್ರ್ ಬಂದೀನಿ ಈಗ ಜಸ್ಟ್. ಸೊ ನೋಡಮ್ಮ ಈಗ ಒಂದು ಸ್ವಲ್ಪ ತಿಳ್ಕೊಂತ ರೆಸ್ಟ್ ಮಾಡ್ಕೊಂಡು ಇಲ್ಲಿಂದ ವಾಪಸ್ ಹೋಗ್ತೀವಿ. ಏನೇನಾಗುತ್ತೆ. ಸೊ ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಈಗಿದೆ ನಾವು ಇಲ್ಲಿಂದ ಏನಂದರೆ ಇನ್ನೊಂದು 40-50 ಕಿಲೋಮೀಟ್ರ್ ಇತ್ತು. ಸೊ ಇಲ್ಲಿ ಹುಡುಗ ಬಂದನ. ನಮ್ಗೆ ಆಯಿತು ಚಲೋ ಹೋಗ್ರಿ ಹಂಗೆ ತೆಗಿಸಿಂದ ಹೇಳತ್ತವ. ಒಂದು ಗಾಡಿ ಸೈಡ್ ಹಾಕಿ ಒಂದು ಫೋಟೋ ಗಿಟ್ಟು ತಗೊಂಡ್ರೆ ಅವರು ತಗೊಂಡು ವಾಪಸ್ ಹೋಗ್ಬೇಕು. ನಾಳೆ ಬರ್ತೇನೆ ವೀಡಿಯೋ ಹಂಗೆ ಅಂತ ಹೇಳತ್ತ. ಸೊ ನಾಳೆ ಬರ್ತಂತೇಳಿನಿ ಅವರಿಗೆ. ಸೊ ಇಲ್ಲಿ ನನಗೆ ವಿಶ್ ಮಾಡ್ಯಾರ ಅವರು. ಸೊ ಥ್ಯಾಂಕ್ ಯು ಸರ್. ಬಡಿಯ ಮಿಲ್ಕೆ ಖುಷಿ ಹೋ. ಥ್ಯಾಂಕ್ ಯು. ಸೊ ಈಗ ನಮ್ದು ಇನ್ನೊಂದು ಏನಂದರೆ ಒಂದು 35 ಕಿಲೋಮೀಟ್ರ್ ಅದ. ಇಲ್ಲಿಂದ ಒಂದು 1280 ಪೆಟ್ರೋಲ್ ಹಾಕಿದ್ವಿ ಫುಲ್ ಮಾಡಿ. ಸೊ ಈ ಕಡೆ ನಿಂದ್ರಿಸಿನ ಗಾಡಿಗೆ ಜಸ್ಟಿನ ಇನ್ನೊಂದು ನನಗೆ ಒಂದು 40 ಮಿನಿಟ್ಸ್ ತೋರ್ಸಕತ್ತೆ ಟೈಮ್. ಸೊ 14 ಅಲ್ಲ, ಜಸ್ಟ್ 30 ಮಿನಿಟ್ಸ್. ಸೊ ನೋಡ್ಬೋದು ಇಲ್ಲಿ 30 ಮಿನಿಟ್ಸ್ ಅದ. ಇಲ್ಲಿಂದ ಈಗ ಜಸ್ಟ್ ಪೆಟ್ರೋಲ್ ಫುಲ್ ಮಾಡ್ಕೊಂಡು ನಾನು ಹೋಗ್ತೀನಿ ಮತ್ತು ದ್ವಾರಕಾ ಕಡೆಗೆ. ಸೊ ದ್ವಾರಕಾ ಹೋದ್ಮೇಲೆ ರೂಮ್ ಅದೆಲ್ಲ ಮಾಡ್ಕೊಂಡು ಅದರೊಳಗೆ ಇವರು ಹಣ ಫೋಟೋ ತಗೊಂಬಂತಲ್ಲತ್ತವ. ಸೊ ಇವ್ರಿಗೊಂದು ಫೋಟೋ ಗಿಟ್ಟೋದೆಲ್ಲ ಕೊಟ್ಟು ಇಲ್ಲಿಂದ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಸಿ ಯು ಸೂನ್. ಈಗ ಟೈಮ್ ನೋಡ್ರಿ ನಮ್ಮದು 3 ಆಗ್ಯದ. ಇಲ್ಲಿ ಹೋಟೆಲ್ ಕೃಷ್ಣ ಅಂತ ಅದ. ಸೊ ಇದಕ್ಕೊಂದು ಸ್ವಲ್ಪ ಜಲ್ದಿ ಸಸ್ತದ ಗುರಿಟ್ಟಿನ ಆನ್ಲೈನ್ ಜಾಸ್ತಿ ತೋರ್ಸಕತ್ತಿತ್ತು. ಬಟ್ ಅಂದ್ರೆ ಸ್ವಲ್ಪ ಮಾತಾಡಿ ಹಂಗೆ ಮಾಡಿ ಸ್ವಲ್ಪ ಗುರಿಟ್ಟು 1100 ರೂಪಾಯಿಗೆ ಮುಗಿಸಿನ ರೂಮು. ಸೊ ರೂಮ್ನ ಆಮೇಲೆ ತೋರಿಸ್ತೀನಿ ಅಂತ. ಸಿಂಗಲ್ ಬೆಡ್ ಅದ ಮಸ್ತ್. ಸೊ ಅದಾದಮೇಲೆ ವಾಪಸ್ ಈಗ ಏನೋ ಇದ್ರ ತನ ಮಂದಿರ ಬಂದಿರ್ತಂತ. ಸ್ವಲ್ಪ ಇಲ್ಲೇ ಸನಿ ಆದಿದ್ದು ಮಂದಿರ ನನಗೆ. ಅದ್ರ ಸಲಕ್ಕೆ ಇಲ್ಲಿಂದ ನಾಗೇಶ್ವರ ಹೋಗ್ತೀನಿ. ಒಂದು 17-18 ಕಿಲೋಮೀಟ್ರ್ ಅದ. ಸೊ ನಾಗೇಶ್ವರ ಹೋಗಿ ಅಲ್ಲಿಂದ ಅದು ನಾಗೇಶ್ವರ ಮುಗಿಸ್ಕೊಂಡು ಬಂದು ಆಮೇಲೆ ಸಾಯಂಕಾಲ ದ್ವಾರಕಾ ಮುಗಿಸ್ಕೋಬೇಕಂತ ಮಾಡೀನಿ. ಸೊ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಅಂತ.
ನಮಗೀಗ ನಾಗೇಶ್ವರದ್ದು ಲೊಕೇಶನ್ ಹಾಕ್ಯಾರ 4:15 ತನಕ ರೀಚ್ ಆಗ್ತೀವಿ ಅಂತ ತೋರ್ಸಕತ್ತದ. ಸೊ 17 ಕಿಲೋಮೀಟ್ರ್ ಅದು ಇಲ್ಲಿಂದ. ಈಗ ನಮ್ಗೆ ಸೊ ನೋಡ್ಬೋದು 4:31 ರೀಚ್ ಅಂತ ತೋರ್ಸಕತ್ತದ. ಸೊ 4 ಆಗ್ಯದ ನಮ್ಗೆ ಟೈಮಿಗೆ. ಇದು ಇಲ್ಲಿಂದ ಹೋಗಿ ನಾವು ಅದಿಷ್ಟು ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದು ಮತ್ತೆ ಇಲ್ಲಿಂದ ದ್ವಾರಕಾಗೆ ಹೋಗ್ಬೇಕು ನಾವು. ಯಾವುದಾದ್ರೆ ಲೈಕ್ ದ್ವಾರಕಾದಾಗೆ ಇವಿ ದ್ವಾರಕಾಧೀಶ್ ಟೆಂಪಲ್ ಅಂತ ಅದಲ್ಲ, ಅಲ್ಲಿ ಹೋಗೋದದ. ಸೊ ಹೋಗಮಂತ ಅಲ್ಲಿ ಹೋಗಿ ಸಿಗಮ್ಮ. ಬಾಯ್, ಟೇಕ್ ಕೇರ್ ಆ್ಯಂಡ್ ಸಿ ಯು. 4:40 ನಿಮಿಷ ಆಗಿದೆ ಇಲ್ಲಿ. ಇದೊಂದು ಗಾಡಿ ಮಕ್ಕಳು ರಾಯಲ್ ಎನ್ಫೀಲ್ಡ್ ಅದ. ಇದಕ್ಕೆ ನೋಡು, ರಾಯಲ್ ಎನ್ಫೀಲ್ಡ್ ಅದ. ಈ ಗಾಡಿ ಮಕ್ಕಳು ಇದು ಮಾಡಿಬಿಟ್ರೆ ಹಿಂಗೆ ಇಂಜನ್ ಹಚ್ಚಿ ಆಟೋ ಥರ. ಸೊ ಇದ್ರ ಬಗ್ಗೆ ಕೇಳ್ಬೇಕು ನಾವು. ಇಲ್ಲ ಮುತ್ಯ ಕಡೆ ಹೋದ ಮುತ್ಯಾನ. ಸೊ ಈಗ ನಾವು ನಾಗೇಶ್ವರ ಇವಿ. ಅಲ್ಲಿ ನೋಡ್ಬೋದು ಹಿಂದೆ ಕಾಣಾಗತ್ತಲ್ಲ ನಾಗೇಶ್ವರ. ಪೂರ್ತಿ ಮಕ್ಕಳು ಹಳ್ಳಿ ಇದು ಮಾಡಿದಂಗೆ ಮಾಡ್ಯಾರಿದೆ. ಸೊ ಹೋಗಮ್ಮ ಫಸ್ಟ್ ದರ್ಶನ ಮಾಡ್ಕೊಂಬಂತ, ಅದಾದಮೇಲೆ ವೀಡಿಯೋ ಮಾಡಮ್. ಸೊ ಬಾಯ್. ಅವನು ನಾವು ಊರಂದು ಗುಡಿಗಳ ಸತಿಗೆ ಇದಕ್ಕಿಂತ ಕ್ಲೀನ್ ಇರ್ತಾವಪ್ಪ. ಇಲ್ಲಿ ನೋಡಿದ್ದೆ ನಾನು ಹೆಂಗೆ ಮಾಡ್ಯಾರಿದೆ. ಅವನು ಇವಾಗ ಜ್ಯೋತಿರ್ಲಿಂಗ ಅಂತ ಪರಿ ಫುಲ್ ಬೇಕಾರ್ ಬಕ್ವಾಸ್ ಮಾಡ್ಯಾರ ಇವರು. ಸೊ ಇಂಥ ಪರಿ ಇದಾದ, ಏನು ಮಾಡೋಕ್ಕಾಗಲ್ಲ. ಇದು ಕರೆ ಅಂದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಆನ್ಲೈನ್ ಇದು ತೊಗೋಬೇಕು ಎಲ್ಲರೂ. ಸೊ ನೋಡಮ್ಮ. ಅಲ್ಲಿ ಅದಲ್ಲ, ಅದೇ ಜ್ಯೋತಿರ್ಲಿಂಗದ ಪ್ಲೇಸ್. ಇಲ್ಲಿ ನೋಡಿದ ಪೂಜೆ ಇಲ್ಲಿ ಹಿಂಗೆಲ್ಲ ಇಲ್ಲೇ ಒಳಗೆ ಮಾರ್ಲಾಕತ್ತಾರೆ ಇವರೆಲ್ಲ. ಸೊ ಲೈನ್ ಅದೆಲ್ಲ ಏನಂದರೆ ಇದಿಷ್ಟು ಲೈನ. ಸೊ ಈ ಕಡೆಯಿಂದ ಇಲ್ಲಿ ಹೋಗ್ಬೇಕಂದ್ರೆ ಪೂರ್ತಿ ಮೊಬೈಲ್ ಎಲ್ಲ ಅದ. ಬಟ್ ಅಲ್ಲಿ ನೋಡ್ರಿ, ಈಗ ಫೋಟೋ ತೆಗೆದ್ರೆ ಒಂದು 1000 ರೂಪಾಯಿ ಅಂತೇಳಿ ಇದು ಫೈನ್ ಅಂತ ಹಾಕ್ಯಾರ. ಬಟ್ ಇಲ್ಲಿ ಏನು ಫೈನ್ ಇಲ್ಲ, ಏನಿಲ್ಲ. ಸುಮ್ಮ ಮತ್ತೆ ಹೊಡೆಯೋದು ಎಲ್ಲರೂ ಹಿಂಗದ. ಸೊ ಫುಲ್ ಎಲ್ಲ ಎಷ್ಟು ಜ್ಯೋತಿರ್ಲಿಂಗ ನೋಡಿದ್ದೆ. ಅದ್ರಾಗ ವರ್ಸ್ಟ್ ಮೇಂಟೆನೆನ್ಸ್ ಅಂತಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಕೃಷ್ಣೇಶ್ವರ. ಹಿಂಗಾದ ಜ್ಯೋತಿರ್ಲಿಂಗ ಯಾಕಂದರೆ ಅಂದರೆ ಇದು ಒಂದು ಟ್ರಸ್ಟ್ ಮಾಡಿ 12 ಜ್ಯೋತಿರ್ಲಿಂಗ ಒಂದು ಕಡೆ ಕೊಟ್ಬೇಕು. ರೋಡ್ ನೋಡಿದ್ರೆ ಹುಚ್ಚಿಡ್ತದೆ ನಿಮಗೆ, ಹಂಗದ. ಆಮೇಲೆ ಹೊರಗೆ ಮೇಂಟೆನೆನ್ಸ್ ನೋಡಿದ್ರೆ ನನಗೆ ಗುಡಿಗಿನ ಮರ್ಯಾದಿರ್ಲಾರ್ದಂಗೆ ಮಾಡಿಟ್ರೆ. ಏನಪ್ಪ ಒಂದು ಜ್ಯೋತಿರ್ಲಿಂಗ ಅದಂತ ಎಲ್ಲರೂ ಬರ್ತಾರೆ ಅಷ್ಟೇ ಇಲ್ಲಿ. ಅದು ಬಿಟ್ಟರೆ ಏನು ಯಾರು ಬರೋಕ್ಕೆ ಹೋಗಲ್ಲ ಇಲ್ಲಿ. ಒಂದು ಶಿವನ ಮೂರ್ತಿ ಅದಿಲ್ಲಿ. ಅದಾದಮೇಲೆ ಗುಡಿ ಹಿಂಗದ. ಬಟ್ ಮೇಂಟೆನೆನ್ಸ್ ಇಲ್ಲಪ್ಪ ಏನು ಗುಡಿದು. ಈ ಥರ ಅದ ಫುಲ್. ಅವನವನ್ನ ನಮ್ಮಲ್ಲಿ ಊರಾಗ ಲೋಕಲ್ ಗುಡಿಗಳನ್ನ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದಾವೆ. ಆ ಥರ ಇದಾವೆ ನೋಡಿ ಇಲ್ಲಿ. ಸೊ ಏನೋ ಮೇಂಟೆನೆನ್ಸ್ ಇಲ್ಲ ಅಷ್ಟೇ. ಜ್ಯೋತಿರ್ಲಿಂಗ ಅದ ಅಂತೇಳಿ ಎಲ್ಲರೂ ಬರ್ತಾರೆ. ಸೊ ಇದು ನಂದು 10ನೇ ಜ್ಯೋತಿರ್ಲಿಂಗ ಮುಗೀತಿಗೆ ಇಲ್ಲಿಂದ. ಇನ್ನೂ 2 ಅವ. ಒಂದು ವೈದ್ಯನಾಥ್, ಅದಾದಮೇಲೆ ಇನ್ನೊಂದು ಏನಂದರೆ ನಮ್ಮದು ಇನ್ನೊಂದು ನಮ್ಮದು ಇದು ಯಾವುದು ರಾಮೇಶ್ವರಂ. ಹಿಂಗ ನೋಡಪ್ಪ ನಾಗೇಶ್ವರ ಜ್ಯೋತಿರ್ಲಿಂಗ. ಅವನೊಂದು ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಪೂರ್ತಿ ರೋಡ್ ನೋಡಿದ್ರೆ ಸತ್ತೋಗ್ಬೇಕು ನೀವು, ಹಂಗದು ರೋಡ್. ಅವನು ನಮ್ಮ ಕಡೆಗೆ ಹಳ್ಳಿದಾಗ ಇವು ಇರ್ತಾವಲ್ಲ ಸಣ್ಣ ಪುಟ್ಟ ಶಾಲೆಗಳಿಗೆ ಸತಿಗೆ ರೂಲ್ಸ್ ರೆಗ್ಯುಲೇಷನ್ಸ್ಗಳವ. ಇದಕ್ಕೇನು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಹೆಂಗಾರ ಹೋಗಿ ಹೆಂಗಾರ ಬಿಡು ಮೊಬೈಲ್ ಒಯ್ಯಿ ಅವನು ಹೊಡೆದಾಡು. ಆಮೇಲೆ ಅಲ್ಲಿ ಒಳಗೆ ಅವರೇ ಬಿಸ್ನೆಸ್ ಮಾಡ್ಕೊಳಕ್ಕೆ ನಿಂತ್ಬಿಟ್ರೆ. ಅದೇನಂದ್ರೆ ಅವನು ಅದು ಇದು ಮಾರ್ಲಕ್ಕೆ ಅಟ್ಲೀಸ್ಟ್ ಮನೆ ಹೊರಗಾರ ಮಂದಿ ಗುಡಿ ಹೊರಗಾರ ಮಾಡ್ಬೇಕು. ಕಸ ಹೊಡೆಯೋದಿಲ್ಲ, ಅವನು ಜಿಡಿ ಹೊಡೆಯೋದಿಲ್ಲ, ಏನಿಲ್ಲ. ವರ್ಸ್ಟ್ ಮೇಂಟೆನೆನ್ಸ್ ಅಂದ್ರೆ ವರ್ಸ್ಟ್ ಮೇಂಟೆನೆನ್ಸ್ ಅದು ಇದು. ಇದು ಮುಗಿಸ್ಕೊಂಡೀಗ ನಾವು ವಾಪಸ್ ಹೊಂಟಿನೀಗ ದ್ವಾರಕಾ ಕಡೆಗೆ, ನಂದು ರೂಮ್ ಸೈಡ್. ಸೊ ಈಗ ಹೋಗಿ ಏನಂದರೆ ಈಗ ಟೈಮ್ ನಂದು ಆಲ್ಮೋಸ್ಟ್ 5:30 ಆಗ್ಯದ, 5:35 ನೋಡ್ಬೋದು. ಸೊ 6 ತನಕ ಹೋಗ್ತೀನಿ ನಾನು. ಹೋದ್ಮೇಲೆ ಮತ್ತೆ ಅಲ್ಲಿ ದ್ವಾರಕಾ ಟೆಂಪಲ್ ಕಡೆಗೆ ಹೋಗಿ ಅದನ್ನು ನೋಡ್ಕೊಂಡು ಅಲ್ಲಿಂದ ಸುತ್ತಮುತ್ತ ಸ್ವಲ್ಪ ಏನಾದರೂ ಇರ್ತದೆ ಅದು ನೋಡ್ಕೊಂಡು 9-10 ಗಂಟೆಗೆ ಮಲ್ಕೋಬೇಕು. ಸೊ ಸಿಗಮಂತ. ಆಮೇಲೆ ನಾಳೆ ಪ್ಲ್ಯಾನ್ ಏನಾದ್ರು ತೆಗಿಸಿ ನೈಟ್ ಹಾಕಿರ್ತೀನಿ. ಸೊ ನೋಡೋಣ. ಸೊ ಬಾಯ್, ಸಿ ಯು ಸೂನ್. ಲಿಫ್ಟ್ ಫುಲ್ ಖುಷಿ ಕೊಟ್ಟಾರ ನೋಡೋಣ. ಕರೆ ಅಂದ್ರೆ 6:20 ನಂದೀಗ ನಾವು ಹೊಂಟಿನೀಗ ದ್ವಾರಕಾ ಟೆಂಪಲಿಗೆ. ಇಲ್ಲಿಂದ ಒಂದು 200-300 ಮೀಟ್ರ್ ಇಷ್ಟೇ ಇರ್ಬೋದು. ಸೊ ಅಲ್ಲಿ ಹೋಗಿ ಹೋಗ್ಬೇಕಾದ್ರೆ ಅಥವಾ ಆಮೇಲೆ ಇಲ್ಲಿ ಸುತ್ತಮುತ್ತ ಏನಿರುತ್ತೆ ಏನಿಲ್ಲ ನೋಡ್ಕೊಂಬ ಫಸ್ಟ್ ದರ್ಶನ ಮಾಡ್ಕೊಂಡು ಫ್ರೀ ಆಗಮ್ಮ. ಸೊ ಸಿಗಮಂತ. ಆಮೇಲೆ ಬಾಯ್ ಸ್ಟೇಡಿಯಂ. ಇದು ಫೈನಲಿ ಸೊ ಶ್ರೀ ದ್ವಾರಕಾಧೀಶ್ ಮಂದಿರ್. ನೋಡಿ ಶ್ರೀ ದ್ವಾರಕಾಧೀಶ್ ಮಂದಿರ್. ಫ್ಲ್ಯಾಗ್ ಆ ಸೈಡ್ ಆರ್ಲಾಕತ್ತದ ಆಲ್ರೆಡಿ. ಅಣ್ಣ ಬಂದು ಫ್ಲ್ಯಾಗ್ ಎತ್ತಲಕ್ಕೆ ಹೋಗ್ಯಾನ ಅಲ್ಲಿಗೆ. ಸೊ ಈಗ ಫ್ಲ್ಯಾಗ್ ತೆಗಿಲಕತ್ತಾನ, ತೆಗೆದು ಇನ್ನೊಂದು ಫ್ಲ್ಯಾಗ್ ಹಾಕ್ತಾನ.
ಮಂದಿ ನೋಡಿಲ್ಲ ಮಂದಿ ಅಣ್ಣ ಬಣ್ಣ ತಗೊಂಡ ಏನು ಮಾಡಿದಪ್ಪ ನಾ ಹಾಕವಲ್ಲ ಐಡಿಯಾ ಇದು ಇದು ಯೂನಿವರ್ಸಲ್ ಚಾರಿಟರ್ ಅಂತಂದ್ರೆ ಇದೇ ಸೇಮ್ ಫೀಲಿಂಗ್ ಪೂರಿ ಜಗನ್ನಾಥ್ ಬದ್ರಿನಾಥ್ ಫುಲ್ ಮನ್ಸು ಖುಷಿ ನೋಡಪ್ಪ ಜುಮ್ನ ಆಗೋಲ್ತಲ್ಲಪ್ಪ ಇದು ಸುಧಾಮ ಸೇತು ಅಂತಿದೆ ಇಲ್ಲಿ ಏನು ಮಂದಿ ಹೋಗಕ್ಕೆ ಬಿಡ್ತಾರೋ ಗಾಡಿ ಬಿಡ್ತಾರೋ ಗೊತ್ತಿಲ್ಲ ಬಟ್ ಗಾಡಿ ಬಿಡ್ಲಿಕ್ಕಿಲ್ಲ ಮನ್ಸ ಮಟ್ಟಿಗೆ ಸೊ ಇದು ಸುಧಾಮ ಸೇತು ಅಂತ ಇಲ್ಲಿ ಲೈನ್ ನಿಂತೀವಿ ಹೆವಿ ಮಳೆ ಅಂದರೆ ಹೆವಿ ಮಳೆ ಅದ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಏನೋ ದರ್ಶನ ಸೊ ನೋಡೋಣ ಸೊ ಟೈಮಿಗೆ 9 ಆಗ್ಯದ ನಮ್ದು 9 ಅಂದರೆ ಈಗ ನಾನು 440 ಕಿಲೋಮೀಟರ್ ಸಮಥಿಂಗ್ ಹೋಗ್ಬೇಕು ಸೊ 8 ಅವರ್ ಏನೋ ತೋರ್ಸಾಗತ್ತದ 9 ಹೋದ್ರೂ 7 ಅಥವಾ 8 ತನಕ ಹೋಗ್ತೀನಿ ಅಂತ ಅನ್ನಿಸ್ತದೆ ನನಗೆ ಲೈಕ್ 7 ಇಲ್ಲಿ ಈಗ ನೋಡ್ಬೋದು 97% ಅದು ಚಾರ್ಜ್ ಆಗ್ಯದ ಕ್ಯಾಮ್ರಾನು ಆಮೇಲೆ ಇವೆಲ್ಲ ಉಳಿದು ಎಲ್ಲಷ್ಟು ನಾನು ಕೆಳಗೆ ಹೋಗಿ ಇದು ಮಾಡೀನಿ ಇದೊಂದು ಒಯ್ಬೇಕಷ್ಟ ನಂದೀಗ ಟೆಂಟ್ ಅದ ಇದಿಷ್ಟು ಹೋದ್ರೆ ಮುಗೀತು ನಾನು ಎಲ್ಲ ಗೇರಪ್ ಆಗೀನಿ ಸೊ ಇನ್ನೊಂದು ಏನಾಗಿತ್ತಂದ್ರೆ ಈಗ ಇದು ಜಸ್ಟ್ ಏನೇ ಮಾಸ್ಟರ್ ಕೀ ತೊಗೊಂಬಂದೀನಿ ಕೆಳಗಿಂದ ಯಾಕಂದರೆ ಇದು ಹಾಕಿ ನಾನು ಆಲ್ರೆಡಿ ಚಾರ್ಜಕ್ಕೆ ಹೋಗಿದ್ದೆ ಇಲ್ಲಿ ಸೊ ಡೋರ್ ಏನಾಗಿದೆ ಆಟೋಮೆಟಿಕ್ ಸ್ವಲ್ಪ ಬಿಟ್ಟು ಹೋಗಿದ್ದೆ ನಾನು ಬರ್ಬೇಕಾದ್ರೆ ಆಟೋಮೆಟಿಕ್ ಹಾಕಿಬಿಟ್ಟದ ಸೊ ಹಂಗಾಗಿ ಅದು ತಂದು ತೊಗೊಂಡಿನಿ ಈಗ ಇಲ್ಲಿಂದ ಒಂದು ಸ್ವಲ್ಪ ಒಂದು 50-60 ಕಿಲೋಮೀಟ್ರ್ ಅಥವಾ ಏನೋ ಮುಂದೋಗಿ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಉಳಿದಿರೋದು ಏನಾದ್ರು ಅಪ್ಡೇಟ್ ಹಾಕಿರ್ತೀನಿ ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸೀ ಸೋನ್